ಕಾರಬುರ್ಗು ಅಂತ ಕರೀತಾರೆ ಗೈಸ್. ಒಂದೊಂದು ಕಡೆ ಮಂಡಕ್ಕಿ, ಖಾರ ಮಂಡಕ್ಕಿ. ಹಾಗೆ ನಮ್ಮ ತಾತ ಅಜ್ಜಿ ಅವ್ರು ಯಾರಾದರೂ ಹೋದ್ರೂ ಕಂಪಲ್ಸರಿ ಇರ್ತಾನೆ ಇತ್ತು. ಇದಿಲ್ಲದೆ ಅಂತೂ ಅವರು ಸಂತೆ ಮುಗಿತಾ ಇರಲಿಲ್ಲ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಗೈಸ್. ಕಲರ್ ಕಡಿಮೆ ಇದ್ರೂ ಟೇಸ್ಟ್ ಚೆನ್ನಾಗಿದೆ. ಮೊಸರನ್ನ ಮಾಡೋಣ ಅಂತೇಳಿ ರೈಸ್ ಇಡ್ತಾ ಇದ್ದೀನಿ ಗೈಸ್. ನಿದ್ದೆನೇ ಬರೋದಿಲ್ಲ ಗೈಸ್. ಊಟ ಮಾಡ್ದಿರ ಏನಾರ ಮಲ್ಕೊಂಡ್ಬಿಟ್ರೆ ನಿದ್ದೆನೇ ಬರೋದಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗೈಸ್. ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನೀವು ಎಲ್ಲ ಚಿಕ್ಕ ಹುಡುಗರು ಅಂದರೆ ನೀವು ಅಂದರೆ ನಮ್ಮ ಜನ್ರೇಷನ್ ಅವರು. ಚಿಕ್ಕ ಹುಡುಗರಾಗಿದ್ದಾಗ ಎಲ್ಲ ಕಾರಬುರ್ಗು ಅಂತ ಕೇಳೇ ಇರ್ತೀವಿ. ನಮ್ಮ ಕಡೆ ಕಾರಬುರ್ಗು ಅಂತ ಕರೀತಾರೆ ಗೈಸ್. ಒಂದೊಂದು ಕಡೆ ಮಂಡಕ್ಕಿ, ಖಾರ ಮಂಡಕ್ಕಿ, ಹಾಗೆ ಇನ್ನೂ ಏನೇನೋ ಕರೀತಾರೆ ಮಂಡಕ್ಕಿ. ಆಮೇಲೆ ಕಡಲೆಪುರಿ ಅಂತಲೂ ಕರೀತಾರೆ. ಅದನ್ನು ಒಗ್ಗರಣೆ ಹಾಕೋಣ ಅಂತ ಹೇಳಿ ವ್ಲಾಗ್ ಶುರು ಮಾಡಿದೆ. ತುಂಬ ದಿನ ಆಗಿತ್ತು ಗೈಸ್, ನಾನು ಅದು ಮಾಡೇ ಇಲ್ಲ. ಆಲ್ಮೋಸ್ಟ್ 1 ಇಯರ್ ಮೇಲೆ ಆಯಿತು ಕಾರಬುರ್ಗು ಮಾಡಿ. ನಮ್ಮ ಕಡೆ ಅದೇ ಹಾಗೆ ಕರೀತಾರೆ, ನನಗೆ ಅದೇ ರೂಢಿಯಾಗಿ ಹೋಗ್ಬಿಟ್ಟಿದೆ. ಖಾರ ಮಂಡಕ್ಕಿ ನಿಮಗೆ ಅರ್ಥ ಆಗೋ ಭಾಷೆಲಾದರೆ ಖಾರ ಮಂಡಕ್ಕಿ ಮಾಡೋಣ ಅಂತ ಹೇಳಿ ವ್ಲಾಗ್ ಶುರು ಮಾಡಿದೆ. ನಮ್ಮ ಮನೆಯವ್ರು ಮೊನ್ನೆನೇ ತಂದು ಕೊಟ್ಟಿದ್ರು ಮಂಡಕ್ಕಿನ, ಇನ್ನೂ ಒಗ್ಗರಣೆ ಹಾಕಿರಲಿಲ್ಲ. ಸೊ ಇವತ್ತು ಮಾಡಬೇಕು ಗೈಸ್. ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ಥರ ಮಾಡ್ತೀವಿ ನಮ್ಮ ಸೈಡು ಅಂತ ಹೇಳಿ. ತುಂಬ ಸಿಂಪಲ್, ಈಸಿಯಾಗಿರುತ್ತೆ. ನಾವು ಚಿಕ್ಕ ಹುಡುಗರಲ್ಲಿ ಸ್ಕೂಲ್ಗೆ ಹೋಗುವಾಗ ಅಂತ ಅಂದರೆ ಏನಾದರೂ ಟೌನ್ಗೆ ಹೋದರೆ, ಸಂತೆ ಮಾಡೋಕ್ಕೆ ಏನಾದರೂ ಹೋದರೆ ಕಂಪಲ್ಸರಿ ಮರಿದೇ ತರ್ತಾಯಿದ್ರು. ಬೋಂಡ, ಆಮೇಲೆ ಪಕೋಡ, ಇದು ಖಾರ ಮಂಡಕ್ಕಿ ಕಂಪಲ್ಸರಿ ತರ್ತಾಯಿದ್ರು ಗೈಸ್. ನಮ್ಮ ತಾತ ಅಜ್ಜಿ ಅವ್ರು ಯಾರಾದರೂ ಹೋದ್ರೂ ಕಂಪಲ್ಸರಿ ಇರ್ತಾನೆ ಇತ್ತು. ಇದಿಲ್ಲದೆ ಅಂತೂ ಅವರು ಸಂತೆ ಮುಗಿತಾ ಇರಲಿಲ್ಲ. ಏನು ತರಕಾರಿ ತೊಗೊಂಡ್ರು, ಫ್ರೂಟ್ಸ್ ಏನೇ ತೊಗೊಂಡ್ರು ಕಾರಬುರ್ಗು ಕಂಪಲ್ಸರಿ, ಪಕೋಡ ಇಲ್ಲ ಬೋಂಡ, ಬಜ್ಜಿ ಕಂಪಲ್ಸರಿ ಇರ್ತಾಯಿತ್ತು. ಅದಕ್ಕೆ ಇವತ್ತು ನೆನೆಸ್ಕೊಂಬಿಟ್ಟು ಮಾಡೋಣ ಅನ್ನಿಸ್ತು ಗೈಸ್. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ, ನಿಮಗೂ ಎಲ್ಲ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ ಅಂತ ಹೇಳಿ ವ್ಲಾಗ್ ಶುರು ಮಾಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ಮೇಲೆ ಸ್ಕಿಪ್ ಮಾಡಿದೆ ನೋಡಿ ಗೈಸ್. ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಬ್ಲಾಗು ಚೆನ್ನಾಗಿರುತ್ತೆ. ಹಾಗೆ ಯಾರನ್ನೆಲ್ಲ ಅವರ ಚೈಲ್ಡ್ಹುಡ್ಗೆ ಕರ್ಕೊಂಡೋಗಿ ಬರುತ್ತೆ ಅಂತೇಳಿ ನೋಡೋಣ ಗೈಸ್. ಖಾರ ಮಂಡಕ್ಕಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ದೊಡ್ಡದು ಗೆಡ್ಡೆ. ಆಮೇಲೆ ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ, ಆಮೇಲೆ ಕಡಲೆಬೀಜ ಗೈಸ್. ಇವು ನೀವು ದುಂಡಂದು ಕಡಲೆಬೀಜ ಆದರೂ ತಗೋಬೋದು. ಇವು ನಮ್ಮ ಕಡೆ ಕಡಲೆಬೀಜ ಹೊಲಕ್ಕೆ ಬಿತ್ತೋದಕ್ಕೆ ಸುಲಿತೀವಿ ಗೈಸ್. ಸುಲಿದಾಗ ರೌಂಡ್ಗೆ ದಪ್ಪ ಇರೋವೆಲ್ಲ ಹೊಲಕ್ಕೆ ಬಿತ್ತುತ್ತೀವಿ. ಈ ಥರ ಚಿಕ್ಕ ಮಾತ್ರ ಹಿಂಗೆ ಸಾಂಬಾರ್ಗೂ ಒಗ್ಗರಣೆಗೂ ಎಲ್ಲ ಯೂಸ್ ಮಾಡ್ಕೊತೀವಿ. ಟಿಫನ್ಗೂ ಅಂದರೆ ಚಿತ್ರಾನ್ನ ಆ ಥರದಕ್ಕೆಲ್ಲನ. ಅದಕ್ಕೆ ನಮ್ಮ ಅಮ್ಮನೂ ಕಳಿಸಿದ್ದಾರೆ ಯೂಸ್ ಮಾಡ್ಕೊ ಅಂತ ಹೇಳಿ. ಆಲ್ಮೋಸ್ಟ್ ಇದ್ದರೆ ನಾವು ದಪ್ಪದ ಯೂಸ್ ಮಾಡ್ತೀವಿ ಗೈಸ್. ಇಲ್ಲ ಅಂದರೆ ಇವಿದ್ರೆ ಇವೇ ಯೂಸ್ ಮಾಡ್ತೀವಿ. ಇವಿಲ್ಲ ಅಂದರೆ ಅವಾಗ ಅವು ದಪ್ಪ ಬರುತ್ತಲ್ಲ ಕಡಲೆಬೀಜ ದುಂಡಿಗೆ, ಆ ಥರದ್ದು ಯೂಸ್ ಮಾಡ್ತೀವಿ. ಇವನ್ನ ನಮ್ಮ ಕಡೆ ಸಿಕ್ಲು ಬೀಜ ಅಂತ ಕರೀತಾರೆ ನೋಡಿ. ಚಿಕ್ಕದಾಗಿರ್ತವೆ, ತುಂಬ ದೊಡ್ಡದಾಗಿರೋದಿಲ್ಲ. ಇವನ್ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಹಾಗೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಗೈಸ್ ಬೇಕಾಗಿರೋದು ಒಗ್ಗರಣೆ ಹಾಕೋದಕ್ಕೆ. ಫಸ್ಟು ಬೆಳ್ಳುಳ್ಳಿ ಸುಲ್ಕೊಳ್ಳೋಣ. ಕ್ಲೀನ್ ಮಾಡ್ಕೊಳ್ಳೋಣ. ಆಮೇಲೆ ಚಿಕ್ಕದಾಗಿ ಸ್ವಲ್ಪ ಒಂದಿಷ್ಟು ಕಟ್ ಮಾಡ್ಕೊಳ್ಳೋದು. ಈಸಿ ಪ್ರಾಸೆಸ್ ಗೈಸ್, ಏನು ಜಾಸ್ತಿ ಏನು ಕಷ್ಟ ಇಲ್ಲ. ಏನಂದರೆ ಮಾಡೋದಿಲ್ಲ ಅಷ್ಟೇ, ಮಾಡಿದ್ರೆ ಈಸಿನೇ. ಎಲ್ಲನೂ ಅಷ್ಟೇ, ಅಡುಗೆ ಮಾಡೋ ಇಂಟ್ರೆಸ್ಟ್ ಇದ್ದರೆ ಯಾವುದೇ ಅಡುಗೆ ಆಗಲಿ ಈಸಿಯಾಗಿ ಆಗುತ್ತೆ. ಗೈಸ್ ಇನ್ನು ನಾವು ಬಂದಿಲ್ಲ, ಬರೋಷ್ಟೊಳಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸರ್ಪ್ರೈಸ್ ಆಗಿರುತ್ತೆ. ಅವ್ರಿಗೆ ಗೊತ್ತಿಲ್ಲ ನಾನು ಮಾಡ್ತೀನಿ ಅಂತ ಗೊತ್ತು, ಇವತ್ತೇ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ನೋಡೋಣ ಏನು ಹೇಳ್ತಾರೆ ಗೈಸ್. ಇದೆಲ್ಲ ಸುಲಿದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ಒಗ್ಗರಣೆ ಹಾಕೋಕ್ಕಿಂತ ಮೊದಲು ಬುರ್ಗುನ್ನ ಕ್ಲೀನ್ ಮಾಡ್ಕೊಳ್ಳೋಣ ಗೈಸ್. ಮಂಡಕ್ಕಿ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಗೈಸ್. ಇಲ್ಲಿ ಸಾಕು, ಇಬ್ಬರೇ ಅಲ್ಲ ಇರೋದು. ಒಂದು ಪ್ಯಾಕೆಟ್ಗೆ ಹಾಕ್ತಾಯಿದ್ದೀನಿ. ಮಣ್ಣು ಧೂಳು ಇರುತ್ತೆ ಅಂತ ಹೇಳಿ ಫಸ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗೇ ಇದ್ದಾವೆ. ಊರಲ್ಲಾದರೆ ಮೂಟೆ ತರ್ತಿದ್ವಲ್ಲ, ಧೂಳಿರೋದು. ಇದರಲ್ಲೂ ಕೆಳಗೆ ಏನಾದರೂ ಇರುತ್ತೆ ಅಂತ ಹೇಳಿ
ಹಿಂಗೆ ಮಾಡಿ ಮಾಡಿ ಮೇಲ್ಗಡೆವು ಹಾಕೋಬೇಕು. ಈ ಥರ ಆವಾಗ ಧೂಳೆಲ್ಲ ಕೆಳಗೆ ಹೋಗುತ್ತೆ, ಮಂಡಕ್ಕಿ ಮಾತ್ರ ಮೇಲಕ್ಕೆ ಬರ್ತವೆ. ಇಲ್ಲಾಂದ್ರೆ ಮಣ್ಣು ಕಲ್ಲು ಆ ಥರದ್ದೆಲ್ಲ ಇದರಲ್ಲೂ ಇರ್ತವೆ ಗೈಸ್. ತೋರಿಸ್ತೀನಿ ಎಷ್ಟಿರುತ್ತೆ ಅಂತ. ಸಖತ್ತು ಧೂಳಿರುತ್ತೆ, ತಿನ್ನುವಾಗೆಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ. ಇದು ಮಂಡಕ್ಕಿದೇನೆ ನುಸಿ, ಆದರೆ ಲಾಸ್ಟಲ್ಲಿ ಇದ್ರ ಕೆಳಗೆ ಪಾಕೆಟ್ ಕೆಳಗೂ ಆ ಥರ ಇರುತ್ತೆ, ಜಾಸ್ತಿ ಇರುತ್ತೆ ಅಂತ ಹೇಳಿ ಸಪ್ರೇಟಾಗಿ ಈ ಥರ ಕ್ಲೀನ್ ಮಾಡ್ಕೊಂಡು ತಗೋಬೇಕು. ಗೈಸ್ ಫಸ್ಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಕಡಲೆ ಬೀಜ ಹಾಕಬೇಕು. ಕಡಲೆ ಬೀಜ ಫ್ರೈ ಮಾಡ್ಕೊಳ್ಳೋಣ ಗೈಸ್. ಕಡಲೆ ಬೀಜ ಫ್ರೈ ಆಗಿದಾವೆ, ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಜಜ್ಬಿಟ್ಟು ಹಾಕ್ಬೇಕಾಗಿತ್ತು ಬೆಳ್ಳುಳ್ಳಿನ ಅಲ್ವೇನ್ರಿ? ಹೌದು, ಜಜ್ಬಿಟ್ಟು ಹಾಕಿದ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ ಗೈಸ್. ನಾನು ಹಂಗೆ ಹಾಕ್ಬಿಟ್ಟೆ ಮಾರ್ಕು. ಒಣಮೆಣ್ಸಿಕಾಯಿನೂ ಅದರಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಗೈಸ್, ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ರೆ, ಕಲರ್ಗೆ ಅರಿಶಿನ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಗೈಸ್ ಒಗ್ಗರಣೆ ರೆಡಿ. ಜಾಸ್ತಿ ಟೈಮೂ ತಗೊಳ್ಳೋದಿಲ್ಲ. ಗೈಸ್ ಈಗ ಇದ್ರಲ್ಲೇ ಮಿಕ್ಸ್ ಮಾಡ್ಕೋತೀನಿ ಬಾಕ್ಸಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿ ಹಿಂಗಲ್ಲ ಗೈಸ್ ಇಷ್ಟು ಮಿಕ್ಸ್ ಆಗಿದ್ದಾವೆ. ಈಗ ಮೇಲೆ ಕಡಲೆ ಉದುರಿಸ್ಬಿಟ್ಟು ಮಿಕ್ಸ್ ಮಾಡೋದು. ಕಡಲೆ ಬೀಜ ಸ್ವಲ್ಪ, ಕಡಲೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಇನ್ನೊಂದು ರೌಂಡ್ ಎಲ್ಲ ಕೆಳಕ್ಕೆ ಹೋಗಿ ಕುತ್ಕೊಂಡಿರ್ತಾರೆ. ಸ್ವಲ್ಪ ಕಲರ್ ಕಡಿಮೆ ಇದೆ ಗೈಸ್. ಟೇಸ್ಟ್ ಚೆನ್ನಾಗಿದೆ, ಕಲರ್ ಸ್ವಲ್ಪ ಕಡಿಮೆ ಆಗಿದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಪ್ಲೇಟ್ನಾಗ ಹಾಕ್ತೇನೆ ತೆಗಿ ಗೈಸ್. ಸ್ವಲ್ಪ ಕಲರ್ ಕಮ್ಮಿ ಇದೆ, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಕಲರ್ ಕಡಿಮೆ ಇದ್ರೂ ಟೇಸ್ಟ್ ಚೆನ್ನಾಗಿದೆ. ನಾವು ಚಿಕ್ಕವರಿದ್ದಾಗೆಲ್ಲ ಇದೆ ಗೈಸ್ ಸ್ನ್ಯಾಕ್ಸ್ ಅಂತ ಹೇಳಿ ತಿಂತಾ ಇದ್ದಿದ್ದು. ಈಗಿನ ಥರ
ಪಾನಿಪುರಿ ಆಮೇಲೆ ಗೋಬಿ ಅದೆಲ್ಲ ಏನು ಇರ್ತಾ ಇರಲಿಲ್ಲ. ಹಾಗೆ ಬೇಕ್ರಿ ಐಟಮ್ಸ್ ಅಷ್ಟೇ ಜಾಸ್ತಿ ತರ್ತಾ ಇರಲಿಲ್ಲ. ಇದೇನೆ ಗೈಸ್. ಮತ್ತು ಟ್ರಿಪ್ಪೆಲ್ಲ ಹೊರಟ್ರೆ ಸಾಕು ಫಸ್ಟ್ ರೆಡಿ ಮಾಡ್ಕೊಳ್ಳೋದೇ ಖಾರ ಬುರ್ಗ ಅಂದರೆ ಮಂಡಕ್ಕಿ ಒಗ್ಗರಣೆ ಹಾಕ್ಬಿಟ್ಟು ತೊಗೊಳ್ಳೋದು. ಆಮೇಲೆ ಅವಲಕ್ಕಿ ಮಾಡ್ಕೊಳ್ಳೋದು ಒಗ್ಗರಣೆ ಥರ. ಎಲ್ಲೇ ಟ್ರಿಪ್ ಹೋಗಲಿ ಇದೇ ಥರನೇ ರೆಡಿ ಮಾಡಿಕೊಂಡು ಟ್ರಿಪ್ ಹೋಗ್ತಾ ಇದ್ದಿದ್ದು. ಇವಾಗ ಯಾರು ತಗೊಳ್ಳಲ್ಲ ಬಿಡಿ. ಊರ ಕಡೆ ಈಗಲೂ ಸ್ವಲ್ಪ ಜನ ತಗೋತಾರೆ. ಇಲ್ಲಾದರೆ ಎಲ್ಲ ಹೋಟೆಲ್ಸು ಆನ್ಲೈನ್ನಲ್ಲಿ ಆರ್ಡ್ರ್ ಮಾಡ್ಕೊಳ್ಳೋದು ಎಲ್ಲ ಸಿಗುತ್ತೆ. ಬಟ್ ನಾವು ಚಿಕ್ಕವರಿದ್ದಾಗ ಇದೇ ಗೈಸ್ ದೊಡ್ಡ ಸ್ನ್ಯಾಕ್ಸ್ ಅಂದರೆ ಇದೇನೆ. ಸ್ವಲ್ಪ ಜನ ತಿನ್ನಲ್ಲ ಬುರ್ಗು ಖಾರ ಮಂಡಕ್ಕಿ ಅದೆಲ್ಲನ ಗ್ಯಾಸ್ಟಿಕ್ಕು ಅಂತ ಹೇಳಿ. ತಿನ್ನಬೇಕು ಗೈಸ್, ಯಾವುದ್ರಲ್ಲಿ ಏನು ಸಿಗಬೇಕೋ ಅದು ಸಿಗುತ್ತೆ, ಎಲ್ಲನೂ ತಿನ್ನಬೇಕು. ಬಟ್ ಲಿಮಿಟಾಗಿ ತಿನ್ನಬೇಕು. ಅದನ್ನೇ ಅತಿ ಮಾಡ್ಕೊಂಡು ಡೈಲಿ ತಿನ್ನೋದಲ್ಲ, ಎಲ್ಲನೂ ತಿನ್ನಬೇಕು. ಆಲೂಗಡ್ಡೆ ತಿಂದರೆ ಕಾಲು ಹಿಡ್ಕೊಳ್ಳುತ್ತೆ, ಮಂಡಕ್ಕಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅನ್ನೋದಕ್ಕಿಂತ ತಿನ್ನಬೇಕು. ಎಲ್ಲನೂ ಅಪರೂಪಕ್ಕೆ ಒಂದ್ಸಲ ಎಲ್ಲನೂ ಟೇಸ್ಟ್ ಮಾಡಬೇಕು. ಇರೋದು ಇನ್ನೇನಕ್ಕೆ ಅಲ್ವಾ. ಸಕ್ಕತ್ತಾಗಿದೆ ಗೈಸ್. ಯಾರಿಗಾದ್ರೂ ತಿನ್ನಬೇಕು ಅನ್ಸಿದ್ರೆ ಖಂಡಿತ ಟ್ರೈ ಮಾಡಿ, ಚೆನ್ನಾಗಿದೆ. ಮನೇಲೇ ಮಾಡ್ಕೊಂಡು ತಿನ್ನಿ, ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಮನೇಲೇ ಮಾಡ್ಕೊಂಡು ತಿನ್ನೋದು. ನಾವಂತೂ ತಿಂತಾಯಿದ್ದೀವಿ, ಸಕ್ಕತ್ತಾಗಿದ್ದಾವೆ ಗೈಸ್. ಈಗ ಪೂಜೆ ಎಲ್ಲ ಮುಗಿಸಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟ್ ಅಡುಗೆ ಮಾಡೋದಕ್ಕೆ ಯಾಕೋ ಇಂಟ್ರೆಸ್ಟೇ ಇಲ್ಲ ಗೈಸ್. ಸಾಯಂಕಾಲ ಬೇರೆ ಮಂಡಕ್ಕಿ ಒಗ್ಗರಣೆ ಹಾಕಿರೋ ಬೇರೆ ತಿಂದಿದ್ವಾ, ಏನು ಹೊಟ್ಟೆನೇ ಅಷ್ಟವಾಗಿಲ್ಲ. ಆದರೂ ಸ್ವಲ್ಪ ಲೈಟಾಗಿ ಮಾಡ್ತಾಯಿದ್ದೀನಿ. ಮೊಸರನ್ನ ಮಾಡೋಣ ಅಂತೇಳಿ ರೈಸ್ ಇಡ್ತಾ ಇದ್ದೀನಿ ಗೈಸ್. ಮೊಸರನ್ನ ಮಾಡಿಬಿಟ್ಟು ಸಾಕು, ಇನ್ನೇನು ಮಾಡೋದಿಲ್ಲ. ಮೊಸರನ್ನ ಅಷ್ಟೇ ಇವತ್ತಿಂದು ಊಟ. ಹಾಗೆ ಸ್ವಲ್ಪ ಗಂಜಿ ಕಾಯಿಸಿ ಇಟ್ಬಿಟ್ರೆ ಮುಗೀತು. ನಾಳೆಗೆ ದೋಸೆಗೆ ಅಂತ ಹೇಳ್ಬಿಟ್ಟು ಅಕ್ಕಿ ಉದ್ದಿನಬೇಳೆ ನೆನೆಕ್ಕಿದ್ದೀನಿ ಗೈಸ್. ಅದನ್ನು ರುಬ್ಬಿಡಬೇಕು. ಇನ್ನು ಎಷ್ಟು ಆರಾಮಾಗಿರೋನ್ ಬಿಡು. ಸಾಯಂಕಾಲ ತಿಂದಿದ್ದೀವಲ್ಲ ಬೇಡ ಅಂತ ಅನಿಸುತ್ತೆ. ಬಟ್ ಲೈಟಾಗಿ ಏನಾದರೂ ತಿಂದು ಮಲ್ಕೋಬೇಕು. ಇಲ್ಲಾಂದರೆ ನೈಟ್ ನಿದ್ದೆನೇ ಬರೋದಿಲ್ಲ ಗೈಸ್. ಊಟ ಮಾಡ್ದಿರ ಏನಾರ ಮಲ್ಕೊಂಬಿಟ್ರೆ ನಿದ್ದೆನೇ ಬರೋದಿಲ್ಲ. ಅದಕ್ಕೆ ಲೈಟಾಗಾದರೂ ಊಟ ಮಾಡಬೇಕು. ಯಾರ್ಯಾರಿಗೆ ನಂತರ ಊಟ ಮಾಡ್ದಿರ ಮಲ್ಕೊಂಡ್ರೆ ನಿದ್ದೆ ಬರೋದಿಲ್ಲ ಕಮೆಂಟ್ ಮಾಡಿ ಗೈಸ್. ನನಗಂತೂ ನಿದ್ದೆ ಬರೋದಿಲ್ಲ. ಮಧ್ಯರಾತ್ರಿಲಾದರೂ ಹೊಟ್ಟೆ ಹಸಿವಾಗುತ್ತೆ ನನಗೆ. ಅದಕ್ಕೆ ನೈಟ್ ಸ್ವಲ್ಪನಾದರೂ ಊಟ ಮಾಡೇ ಮಲ್ಗೋದು. ವ್ಲಾಗ್ ಇಷ್ಟೇ. ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮದೇ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.